ಹಾಯ್ ಹಲೋ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇದು ಬೆಳಗ್ಗಿನ ವಿಡಿಯೋ 8 ಆಗಿದೆ ಸಮಯ. ದೇವಸ್ಥಾನಕ್ಕೆ ಹೋಗೋಣ ಅಂತ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾ ಇದ್ದೋ. ನಮ್ಮ ಚಿಕ್ಕಪ್ಪ ನಮ್ಮ ಆಂಟಿ ಯಾವಾಗಲೂ ಕೇಳ್ತಾನೆ ಇದ್ದರು ದೇವಸ್ಥಾನಕ್ಕೆ ಹೋಗಬೇಕು ಬಾಬಾ ಅಂತ. ಬಟ್ ನನಗೆ ನನ್ನದೇ ಆದ ಒಂದಷ್ಟು ಕೆಲಸಗಳಿತ್ತು. ಎಲ್ರಿಗೂ ಗೊತ್ತಿರೋ ಹಾಗೆ ಅಮ್ಮಂಗೆ ಹುಷಾರಿರಲಿಲ್ಲ, ಹಾಗಾಗಿ ಹೋಗೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಫೈನಲಿ ಇವತ್ತು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇದು ಆಂಧ್ರ ಬಾರ್ಡ್ರ್ ಹತ್ರ ಇರೋವಂಥದ್ದು ಹೇಮಾವತಿ ಎಂಜಾರಪ್ಪ ದೇವಸ್ಥಾನ. ಚಿಕ್ಕಪ್ಪ ಹುಷಾರಿಲ್ದಾಗ ಹರಕೆ ಕಟ್ಕೊಂಡಿದ್ರು ಮಂಡೆ ಕೊಡ್ತೀನಿ ಅಂತ, ಹಾಗಾಗಿ ಹೋಗಬೇಕು ಅಂತ ಅಂದ್ಕೊತಾ ಇದ್ರು. ಬಟ್ ದೇವ್ರು ಕರೆಸ್ಕೋಬೇಕಲ್ಲ, ಫೈನಲಿ ನಮ್ಮನ್ನು ಕೂಡ ಕರೆಸ್ಕೊಂಡ. ಹೋದ ವರ್ಷ ಕೂಡ ನಾವು ಬಂದಿದ್ದೋ, ಈ ವರ್ಷ ಕೂಡ ಬಂದಿದ್ವಿ. ನನಗಂತೂ ತುಂಬಾ ಖುಷಿ ಆಯಿತು. ಆ್ಯಂಡ್ ಜಾನು ಕೂಡ ತುಂಬ ಎಂಜಾಯ್ ಮಾಡ್ತಿದ್ಲು. ಸರಿ ಅಂಥೇಳಿ ದೇವಸ್ಥಾನಕ್ಕೆಲ್ಲ ಹೋದೋ. ಅಲ್ಲೆಲ್ಲ ಪ್ರಸಾದ ಎಲ್ಲ ರೆಡಿ ಮಾಡಿಕೊಂಡು ಹೂಗಳನ್ನೆಲ್ಲ ಇದು ಮಾಡ್ತಿದ್ದೋ. ಅಷ್ಟರೊಳಗೆ ಚಿಕ್ಕಪ್ಪ ಮಂಡೆ ಕೊಡಬೇಕಾಗಿತ್ತಲ್ವ, ಅಲ್ಲೇ ದೇವಸ್ಥಾನದ ಹಿಂಭಾಗ ಇದರಲ್ಲಿ ಮಂಡೆ ಕೊಡ್ತಾಯಿದ್ರು. ಜಾನು ನೀವು ನೋಡ್ತಾ ಇರ್ಬೋದು, ಫುಲ್ಲು ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾಳೆ. ಅವಳಿಗಂತೂ ಈ ಥರ ಹೊರಗಡೆ ಬರೋದು, ಈ ಥರ ಪ್ಲೇಸಸ್ನ ನೋಡೋದು, ಆ ಥರದ್ದೆಲ್ಲ ಸಿಕ್ಕಾಪಟ್ಟೆ ಇಷ್ಟ. ಯಾಕಂದರೆ ನಾವು ಬೆಂಗಳೂರಲ್ಲಿರೋದ್ರಿಂದ ಯಾವಾಗಲೂ ಮನೆ ಒಳಗಡೆನೇ ಇರ್ತೀವಲ್ವ. ತಡಿ ಸಾಕು ಪ್ರಕ. ಬೆಳಗ್ಗೆ ನಾವು ಹೋದಂಥ ಟೈಮಲ್ಲಿ ತುಂಬ ರಶ್ ಇದ್ದರು. ಅದಾದಮೇಲೆ ನಾವು ಮಂಡೆ ಎಲ್ಲ ಕೊಟ್ಕೊಂಡು ಸ್ನಾನ ಮಾಡ್ಕೊಂಡು ಬರೋ ಅಷ್ಟರೊಳಗೆ ಜನ ಖಾಲಿ ಆದರು. ತುಂಬಾ ಚೆನ್ನಾಗಿ ದರ್ಶನ ಆಯಿತು. ನಾವು ಅಷ್ಟು ದೂರ ಹೋಗಿ ಟ್ರಾವೆಲ್ ಮಾಡ್ಕೊಂಡು ಹೋದರೂ ಕೂಡ ಆ ದೇವ್ರನ್ನ ನೋಡೋ ಖುಷಿ ಇದೆಯಲ್ಲ, ಅಷ್ಟು ಜರ್ನಿ ಆಗಿರ್ಬೋದು, ಅಷ್ಟು ದೂರ ಹೋಗಿ ನಾವು ಟ್ರಾವೆಲ್ ಮಾಡ್ಕೊಂಡಿದ್ದು ಎಲ್ಲನೂ ಮರ್ತೋಗ್ತೀವಿ. ಆ ಒಂದು ದೇವ್ರನ್ನ ನೋಡೋದೇ ಒಂಥರ ಖುಷಿ ಅನಿಸುತ್ತೆ. ಅಷ್ಟು ಚೆನ್ನಾಗಿ ದರ್ಶನ ಆಯಿತು. ನೀವೇ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಾಯಿತು. ಎಂಜಾರಪ್ಪ ದೇವರು ಇದು. ತುಂಬಾ ಖುಷಿ ಆಯಿತು. ಅದಾದಮೇಲೆ ಹಿಂದೆ ಕೂಡ ಶಿವನ ದೇವಸ್ಥಾನ ಇದೆ. ನಮ್ಮದು ನಂಜುಂಡೇಶ್ವರ ಆಗಿರೋದ್ರಿಂದ ಮನೆ ದೇವರಲ್ವ, ಶಿವನು ದೇವರಲ್ವ ಅಂತೇಳಿ ಅಲ್ಲೂ ಕೂಡ ನಾನು ಪ್ರಕಾಶ್ಗೆ ಹೇಳ್ತಾ ಇದ್ದೆ, ಎಲ್ಲಿ ಬಂದರು ಶಿವನ ಕೂಡ ನಾವು ದರ್ಶನ ಮಾಡಿಕೊಂಡು ಅಂತೆಲ್ಲ ಹೇಳಿ ಇದು ಮಾಡ್ತಾಯಿದ್ದೆ. ತುಂಬಾ ಚೆನ್ನಾಗಿ ದರ್ಶನ ಆಯಿತು. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ನಾನು ಹೇಳಿದ್ನಲ್ಲ, ಎಷ್ಟೇ ದೂರ ಹೋದರೂ ಏನೇ ಟ್ರಾವೆಲ್ ಮಾಡಿದ್ರೂ ಕೂಡ ಆ ಒಂದು ದೇವ್ರನ್ನ ನೋಡಿದಾಗ ಆಗೋ ಖುಷಿ ಇದೆಯಲ್ಲ, ತುಂಬ ನೆಮ್ಮದಿ ಅನಿಸುತ್ತೆ. ಮನಸ್ಸಿಗೆ ಏನೋ ಒಂಥರ ಪಾಸಿಟಿವ್ ವೈಬ್ ಬಂದಂಗೆ ಅನಿಸುತ್ತೆ. ಏನೇ ಕಷ್ಟಗಳಿದ್ದರೂ, ಏನೇ ಬೇಜಾರಿದ್ದರೂ ಕೂಡ ಆ ಒಂದು ದೇವಸ್ಥಾನಕ್ಕೆ ಹೋದಾಗ ಎಲ್ಲ ನೋವುಗಳನ್ನೂ ಮರಿತೀವಿ. ಎಲ್ಲ ಏನೋ ಒಂದು ಒಳ್ಳೆಯದಾಗುತ್ತೆ ಅಂತ ನಂಬಿಕೆಯಿಂದ ಹೋಗ್ತೀವಿ. ಖಂಡಿತ ಇನ್ನೇನಿದೆ 2026 ಬರ್ತಾ ಇದೆ, 2026 ಎಲ್ಲರ ಜೀವನದಲ್ಲಿ ಒಳ್ಳೆಯದನ್ನು ಆಗಲಿ ಅಂತ ನಾನು ಕೂಡ ಆ ದೇವರಲ್ಲಿ ಆಶಿಸ್ತೀನಿ. ಹಾಗೆ ನನ್ನ ಜೀವನದಲ್ಲಿ ನಾನು ಅಂದ್ಕೊಂಡಿದ್ದು ಎಲ್ಲವೂ ನನಗೆ ಸಿಗಲಿ. ನನ್ನ ಆಸೆಗಳು ದೊಡ್ಡದೇನಲ್ಲ, ತುಂಬಾ ಪುಟ್ಟ ಆಸೆಗಳೇ. ಹಾಗಾಗಿ ಅದು ಕೂಡ ನೆರವೇರಲಿ ಅಂತ ತುಂಬ ಬೇಡ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಎಲ್ಲರ ಆಸೆನೂ ಒಂದೇ ಆಗಿದೆ. ಹಾಗಾಗಿ ಆದಷ್ಟು ಬೇಗ 2026 ನನ್ನ ಎಲ್ಲ ಆಸೆಗಳು ನೆರವೇರಲಿ ಅಂತ ಆ ದೇವ್ರ ಹತ್ರ ಬೇಡ್ಕೊತಾ ಇದ್ದೀನಿ. ನಂದಿಗೆ ಕೂಡ ಬಾಳೆಹಣ್ಣು ತಿನ್ನಿಸ್ತಾ ಇದೆ. ಸ್ವಲ್ಪ ಕಾಯಿ ಬಾಳೆಹಣ್ಣಿತ್ತು, ಹಾಗಾಗಿ ತುಂಬ ಇದು ಮಾಡ್ತಿದ್ದೆ. ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಪ್ರತಿ ಕ್ಷಣವೂ ಕೂಡ ಜೀವಿಸಿ, ಯಾಕಂದರೆ ನಾಳೆ ಇರ್ತೀವೋ ಇರಲ್ವೋ ಗೊತ್ತಿಲ್ಲ. ಆ ಕ್ಷಣನ, ಆ ಒಂದು ಏನಿದೆ ಸಮಯನ ಚೆನ್ನಾಗಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.